ಜಗದೀಪ್ ಬಾಯ್ ಎಲ್ರಿಗೂ ನಮಸ್ತೆ. ಕ್ಷಮಿಸಿ, ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ. ಯಾಕಂದರೆ ಪ್ರತಿ ವರ್ಷ 20ನೇ ತಾರೀಕು ನನ್ನ ಬರ್ಡೇ. ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ. ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದ್ಸರಿ ಮಾತಾಡ್ಸೋಣ. ಅವತ್ತು 19th ಐ ಥಿಂಕ್ ಎಲ್ಲ ಸೇರ್ತೀವಿ, ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ. 20th ಅಂತೂ ಮಾತಾಡ್ಸೋಕ್ಕಾಗಲ್ಲ. ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು, ನನ್ನ DOP ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟದಬ್ಬ ಅಂದಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ, ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು. ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು. ನಾನು ನಿಮ್ಮನ್ನು ಈ ಕ್ಷಣಕ್ಕೆ ಪ್ರೆಸ್ ಅಂದಿರೋ ನಾನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು, ಮೌರ್ಯ ಬಂದಿಲ್ಲ ಇವತ್ತು, ಮಹೇಶು, ಪ್ರಮೋದ್, ಮುರಳಿ, ಇದಾರಪ್ಪ ನಮ್ಮ ಟೀಮು. ವೀರ ಅಂತ ಅವರು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ. ಇನ್ನಾರು ಬಂದು ಡೆನ್ನಿಸ್ ಅಂತ ಒಬ್ಬ ಹುಡುಗ, ಆತನು ಹೊರಗಡೆ ಇದ್ದಾನೆ. ಸೊ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಏನು ಕೇಳಕ್ಕೆ ಹೋಗ್ಬಿಡಿ. ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು. ಏನನ್ನ ಕೇಳಕ್ಕೆ ಹೇಳ್ತೀವಿ ನಾವು ಸರ್. ನಾಳೆ ಇವಾಗ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಫ್ಯಾನ್ಸ್ ಬಂದಿತ್ತು, ಕಂಟ್ರೋಲ್ ಮಾಡೋಕ್ಕಾಗಿ. ನಾಳೆ 20ನೇ ತಾರೀಕಿಗೆ ಏನೆಲ್ಲ ತುಂಬ ಜನ ಬರೋ ಸಾಧ್ಯತೆ ಇದೆ. ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ. ಒಂದು ವಾರದಿಂದ ಸಿನಿಮಾದವನು ಅಂತ ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ. ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡ್ಸೋಣ ಅಂತ ಆಸೆ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಈ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನಮ್ಮ ತಮ್ಮ, ನಮ್ಮ ಅಣ್ಣ ಏನೋದು ಅವರೆಲ್ಲ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಬಣೇನ್ ಕರೆ ಅಣ್ಣ ಇನ್ನ ಲಿಂಗಪ್ಪ ಎಲ್ಲ ಬಂದಿದ್ದಾರೆ. ಎಲ್ಲ ಸೇರಿ ನಾವು ಇಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಜಾಗನ. ನನಗೊಂದು ಆಸೆ ಯಾವಾಗಲೂ ಇತ್ತು, ಹೌದು ಗೊತ್ತಿಲ್ಲ, ಬಹುಶಃ ಬೇರೆ ಎಲ್ಲರೂ ಮಾಡಿರ್ತಾರೆ. ನನ್ನೊಂದು ಆಸೆ, ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರೂ ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಕೃಷ್ಣನ ಕಡೆ ಆಗುವಂಥ ಒಂದು ಇದನ್ನು ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಹಂಗಾಗಿ ಈ ದಿನ ನಾವು 20ನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀವಿ. ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡಿದಾಗ, ಯಾಕಂದರೆ ಯಾರು ಜನರಲಿ ಅಸೋಸಿಯೇಟ್ಸ್ಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಯಾರು ಮಾಡಬೇಕು. ನನ್ನ ಜೊತೆಯಲ್ಲಿ ಸುಮಾರು ಒಂದು 4 ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ವಿಷಯ. ಇನ್ನೇನ ಇದ್ರೆ ನಾವು ತಾವು ಕೇಳಿ ಪ್ಲೀಸ್. ಸರ್, ಇವಾಗ ಲಾಸ್ಟ್ ಟೈಮ್ ನೀವು ಹೆಂಗೆ ಮಾಡಿದ್ದೀರಾ? ನಾನು ಬಿಟ್ಬಿಟ್ರೆ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ. ಹೌದು, ದಯಮಾಡಿ ಯಾರು ಬರಬೇಡಿ, ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಕೃಷ್ಣ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ, ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫಾಗಿ ಬನ್ನಿ. 20ನೇ ತಾರೀಕು ಬೆಳಗ್ಗೆ ಬನ್ನಿ, ಯಾಕಂದರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆ. ಕೃಷ್ಣ ಎಸ್ ಸರ್, ಈಗ ಲಾಸ್ಟ್ ಟೈಮ್ ಕೂಡ ಅಭಿಮಾನಿಗಳು ಈಗಪ್ಪ ಕೂತ್ಕೊಳ್ಳೋ, ಈಗಪ್ಪ ನಮ್ಮ ಮೊಬೈಲ್ ಸೆಲೆಕ್ಟ್ ಮಾಡಿದ್ದು ಲಾಸ್ಟ್ ಟೈಮು ಅದೇ ಎಷ್ಟೋ ಅಭಿಮಾನಿಗಳು ಒಂದು ಎಡವಟ್ ಮಾಡ್ಕೊಂಡ್ರು. ಆ ರೀತಿ ಆಗಬಾರ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು ಇವತ್ತು ಅಭಿಮಾನಿಗಳಿಗೆ. ದಯಮಾಡಿ ಹೌದು, ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರೂ ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಐಟಕ್ಕೆ ಕಟ್ಟೋದು, ಹಾಲನ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳೆಸ್ತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ, ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ, ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ, ಅದನ್ನು ನಾವು ತಿದ್ಕೊಳ್ತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತಲ್ಲಿ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ
ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ಥರದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ 10 ಫುಟ್ ಹೂನಾರ ಹಾಕೋದಾಗಲಿ, ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರ್, ಬೆಂಗಳೂರಲ್ಲಿ ಆಗಿದ್ರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು. ಸ್ವಲ್ಪ ಅನುಕೂಲದಿಂದ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸತಿ. ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಅವೆಲ್ಲ ಎಲ್ಲರೂ ಒಂದೇ ಥರ ಇರುತ್ತೆ ಸರ್. ಅಂದರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಎಲ್ಲರೂ ಸಪರೇಟ್ ಸಿಗ್ತೀರಾ ಅನ್ನೋದು. ಇಲ್ಲ, ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತಿದ್ವಿ ಅಷ್ಟೇ. ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡ್ರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನಗೆ. ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲನೂ ತಪ್ಪು ತಿಳ್ಕೊತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಟ್ಟಾಗಿತ್ತು. ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸ್ ಅದೆಲ್ಲ ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18ಯಿಂದನೇ ಇಲ್ಲೇ ಇರ್ತೀವಿ. 18ಯಿಂದನೇ ಪ್ರಿಪೇರ್ ಆಗಿ ಎವ್ರಿ ಡೇ ನಡೀತಾ ಇದೆ. ಎಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಿಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೊತೀವಿ. ಲಾಸ್ಟ್ ಟೈಮ್ ಸಹ ನೈಟೇ ಒಂದು ಸ್ವಲ್ಪ ಜನ ಬಂದ್ಬಿಟ್ಟಿದ್ರು ಸರ್. ದಯಮಾಡಿ ನೈಟ್ ಬರಬೇಡಿ, ಇಲ್ಲಿ ಚಳಿ. ನನಗೆ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ, ಅದು ನೋಡಿದ್ರೆ ಬೇಜಾರಾಗುತ್ತೆ. ಫ್ಯಾನ್ಸ್ ಬಂದೇ ಬರ್ತಾರೆ. ಜೊತೆ ನಿಮ್ಮ ಸಿನಿಮಾದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ. ಯಾರೆಲ್ಲ ಅವತ್ತು ನಿಮ್ಮ ಜೊತೆ ನಿಂತ್ಕೊಳ್ತಾರೆ? ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಅಂದರೆ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ಣ ತಮ್ಮಂದ್ರು ಜೊತೆ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ನಮ್ಮ ಕೋದಂಡ ಅಂತ ಇದೆ, ನಮ್ಮ ಹೇಮಂತ ಇದೆ, ಹೇಮಂತ ಇಲ್ವಲ್ಲ, ಅವರೆಲ್ಲ ಜೊತೆಯಲ್ಲೇ ಇರ್ತೀವಿ. ತಾಯಿ ಮೊದಲಲ್ಲಿ 2ನೇ ವರ್ಷ ನಾನು ಬರ್ಬೇಕು ಅದೇ ಅನ್ಕೊಂಡು 2ನೇ ವರ್ಷ ತಾಯಿ ಮೊದಲಲ್ಲೇ ಆಗ್ಬೇಕು ಅನ್ನೋದು ಆಸೆ ಇದೆ. ಅದೇ ಥರ ಆಗ್ತಾ ಇದೆ, ಖುಷಿ ಇದೆ. ಖುಷಿ ನನಗೆ ತುಂಬ ಇದೆ. ಆದರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ. ಸೊ ಈಗ ಭೀಮನ ನೋಡೋಕ್ಕಾಗ್ತಾ ಇಲ್ಲ. ಅದು ತುಂಬ ನೋವಿದೆ. ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನು ಯಾಕಂದರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿ ಜೊತೆ ನಾನು ಮಾಡಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗೆ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ. ಸರ್, ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಯಾವಾಗ ರಿಲೀಸ್ ಡೇಟ್ ಯಾವಾಗ? ಈ ಶೀಘ್ರದಲ್ಲಿ ಅನೌನ್ಸ್ ಮಾಡಿ. ಮೋಸ್ಟ್ಲಿ ಬರ್ತ್ಡೇ ದಿವಸನೇ ಏನಾದ್ರು ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಇದು ಹುಟ್ಟಿದಬ್ಬಂದು ಮಾತಾಡೋಣ ಸರ್. ಒಂದು ಸಾಂಗ್ ಲೈನು ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದ್ರೆ ಕೌಂದ್ರೆ ಖುಷಿ ಈ ಲೈನ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಯಾವುದೇ ಒಂದು ಮಾತಾಡ್ಬೇಕಾದ್ರೂ ಅದೇ ಟ್ರೆಂಡಿಂಗ್ ಸಾಂಗ್ ರೀಲ್ಸ್ ಇವಾಗಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಆ ಒಂದು ಟ್ರೆಂಡಿಂಗ್ ಬಗ್ಗೆ ಹೇಳೋದು ಸೈಕ್ ಸಾಂಗ್ದು ಕೋಲ್ಡ್ ಉಡೆ ಕುಷ್ಕ ತಿನ್ಕೊಂಬನೆ ಶಿವಣ್ಣ ಶೀನ್ಲೆಕ್ಕೆ ಮಾತಾ ತುಂಬೆ ಗೊತ್ತಿಲ್ಲ ಸರ್. ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನಮ್ಗೆ ಯಾವಾಗಲೂ ಒಂದು ಆಸೆ, ಹೊಸ ನೀರನ್ನು ಕೊಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀವಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಟಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು, ನಮ್ಮ ತಂದೆ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರ್ ಆಗಿರಲ್ಲ. ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗುತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಉನೆ ಹಾಕ್ಬೋದು, ಅಥವಾ 100 ರೂಪಾಯಿ ಮಿಕ್ಸ್ ಹಾಕ್ಬೋದು. ಅದು ಇವನೇ ಹೇಳಿದೆ. ಆ್ಯಕ್ಚುಲಿ ನಾವು ಪಾಡೋ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿ ಪೊಳಲ್ಲಿ ಹೇಳ್ತಾ ಇದ್ದೆ, ಕಲಾಸಿ ಪೊಳಲ್ಲಿ ಏನು ಸಿಗುತ್ತೆ ಊಟ ಚರಣ ನಂದೆ ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ. ಅದೇ ಸರ್, ಗುಡ್ದ ಅಂದರೆ ಏನು ಅಂತ. ಗುಡ್ದ ಅಂದರೆ ಏನು ಹೇಳಿದೆ ಅದು. ಇನ್ನು 1 ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೀವಿ, ಇದು ಗುಡ್ದಾನಪ್ಪ. ವರ್ಡ್ಸೇ ಹೊಸ್ದಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಗಿ ಇಟ್ಕೊಂಡು ಅಣ್ಣ 100 ರೂಪಾಯಿ, ಅದೇ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ದೇವೆ, ಇವಾಗಲೂ ಹೋಗಿ ತಿಂತಿರ್ತೀನಿ.
ಅಲ್ಲಿ ಜನರಲಿ ಹೋದಾಗ ಏನು ಮಾಡ್ತೀವಿ, ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕದಲ್ಲಿ ಪಾಪ ಎಲ್ಲ ರೇಟ್ ಬೆಕ್ಕ ಹಾಕಿ, ತುಂಬ ಕಡಿಮೆ ಇದ್ದಾಗ ಏನಾರ ತಿನ್ಬಿಡೋಣ ಅಂತ ಒಂದು ₹100 ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಈ ಮಿಕ್ಸಿಗೆ ಆ ಮಿಕ್ಸ್ ಅಂದಾಗ ಸಖತ್ತಾಗಿರುತ್ತೆ. ದಟ್ ಈಸ್ ₹100 ಮಿಕ್ಸ್. ಸರ್ ಬೆಳಿಗ್ಗೆ ನೀವು ಸಂಕ್ರಾಂತಿ ಸ್ಪೆಷಲ್ ಎಲ್ಲ ಹೋಗಿ ಬಂದು ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೆನ್ನೆ ಸರ್ ನಾನು ಅಫ್ಕೋರ್ಸ್ ಒಂದು ಖುಷಿ ಇದೆ, ಪಾಪ 50 ವರ್ಷ ಆಯ್ತು ಅಂತ ಒಂದು ಖುಷಿ ಇದೆ. ಸೊ ಆ ನೆನಪಲ್ಲಿ ಏನು ಮಾಡಿದೆ, ನಮ್ಮ ಗೊತ್ತಿಲ್ಲ ಅವರು ಅಲ್ಲೂ ರಘು ಎಲ್ಲದ ಏಯ್ ಏನಕ್ಕಪ್ಪ ಅಲ್ಲಿದ್ಯಾ, ಅಲ್ಲೂ ರಘುನ ಕರ್ಕೊಂಡು ಪಾಪ ನಮ್ಗೊಂದಷ್ಟು ಇದು ಮಾಡಬೇಕು ಅಂತೇಳಿ ಅಲ್ಲೂ ಪಾಪ ಆಡ್ಬೇಕು, ಪಾಪ ಕುತ್ಕೊಪ್ಪ ಕುತ್ಕೊಪ್ಪ ಇಡೀ ನಮ್ಮ ಈ ಸರಿ ಅದನ್ನು ಇನ್ನೇನು ಆ ವಿಡಿಯೋನ ಹೊರಗಡೆ ತರ್ತೀನಿ. ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀನಿ, ಆಮೇಲೆ ಹಳೆ ಮನೆಗಳು ನಾನು ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾಗಿ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರು ಗೊತ್ತಿಲ್ಲದ್ರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವೀಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 ಇಯರ್ಸ್ ವಿಶೇಷವಾಗಿ ಬಿಡ್ತೀನಿ. ಏನು ಜೇನು ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುದೆಲ್ಲ ನಮ್ಮಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸರ್ ಅಂದ್ರೆ ನೀವು ಮಾಸ್ಕ್ ಹಾಕಿದ್ರಿ ಮತ್ತೆ ಕ್ಯಾಪ್ ಎಲ್ಲ ಹಾಕಿದ್ರಿ, ಯಾರು ಕಂಡಿಡಿದ್ರು ನಿಮ್ಮನ್ನ ಅಂತ? ಸಡನ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು. ಒಂದಿಬ್ಬರು ಕಂಡಿಡಿದ್ರಲ್ಲ ಸರ್? ಹ್ಞೂ ಸರ್, ಸಮ್ಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಹೇಳ್ಬಿಡ್ತಾರೆ, ನಾನು ಹೆಂಗೆ ಮಾಡಲಿ ಸರ್. ಹೌದೌದು, ಈ ಶೋಲ್ಡರ್ ಕೆಲವರು ಈಗ ಕೇಳ್ತಾರೆ ಹೆಂಗೆ ಅಂತ, ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಆಮೇಲೆ ಹಂಗೆ ಕೈ ಮುಗಿಸ್ತೀವಿ ಹೋಗ್ತೀವಿ. ಸರ್ ಏಪ್ರಿಲ್ ಬಂದ್ರೆ ನಿಮ್ಮ ಸಿನಿ ಜರ್ನಿಗೆ 20 ವರ್ಷ ಆಗುತ್ತೆ. ಓಕೆ, 20 ವರ್ಷ ಜರ್ನಿ ಹೇಗಿತ್ತು ಸರ್? ತಾಯಿಗೂ ಗೊತ್ತಿರಲಿಲ್ಲ ಸರ್ 20 ವರ್ಷ ಆಗುತ್ತೆ ಅಂತ. ಆಸ್ ಎ ಹೀರೋ ಆಗಿನ ಸರ್ ಇಲ್ಲ, ಡೆಬ್ಯೂ ಸಿನಿಮಾ ಬಂದು ರಂಗ SSLC ಅದು 2004 ವರ್ಷ ಮಣ್ಣು ಓದ್ತಿದ್ದೆ. ಹೇಗೆ ಅನಿಸುತ್ತೆ ಸರ್ ಸಿನಿ ಜರ್ನಿ? ಸೊ ಇನ್ 20 ನಂದು 10 that is 30 years of experience. ಇದು ಆಕ್ಚುಲಿ ಜರ್ನಿ ಅಲ್ಲ ಇದು. ಒಟ್ಟಾಗಿ ಅಭಿಮಾನಿಗಳಿಗೆ ಮತ್ತೆ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಭಾಷೆ ನಿಮ್ಮ ಸ್ಟೈಲಲ್ಲಿ ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ, ಎಲ್ಲರ ಮನೇಲೂ ಸಿಹಿ ಇರಲಿ, ನಗು ಇರಲಿ, ಎಂಥದೇ ಕಷ್ಟ ಬಂದರೆ ಓಡೋಗಿ, ಯಾರಿಗೂ ದುಃಖ ಬರೋದು ಬೇಡ. ಯಾಕಂದರೆ 2ನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ 2ನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವರಿಗೆ ಮೋಸ್ಟ್ಲಿ ಸಮ್ಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತಲಗುಪ್ಪೆಯಲ್ಲಿ ಒಂದು 14 ವರ್ಷದ 12 ವರ್ಷದ ಮಗು, 13 ಇಯರ್ಸ್ ಮಗು ಸೈಕಲ್ ತುಳಿತಂತೆ ಹೆಣ್ಮಗು, ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಹಣ ಬಿಟ್ಟಿತ್ತು. ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊಳ್ತಾ ಇದ್ದಾರೆ. ಅದು ತುಂಬ ನೋವಿದೆ, ಅದು ಯಾರಿಗೂ ಆಗದೆ ಇರಲಿ ಅಂತ. ಇನ್ನೊಂದು ರೀಲ್ಸಲ್ಲಿ ತುಂಬ ವೈರಲ್ ಆಗಿರೋದು, ನೀವು ಕೈ ನೀರನ್ನು ಬಿಸಿ ಅವ್ರಿಗೊಂದಷ್ಟು ಜೀವನ ಕಟ್ಕೊಟ್ಟಿದ್ದೀವಿ, ತುಂಬ ಇದೆ. ಈ ವರ್ಷದ ನಿಮ್ಮ 50ನೇ ಹುಟ್ಟುಹಬ್ಬದ ರೀತಿಯ ಒಂದಷ್ಟು ಒಳ್ಳೆಯ ಕೆಲಸ ಮತ್ತೆ ನಾವು ಬಯಸ್ಬೋದು. ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ಅಷ್ಟು ಜನ ಕೈದಿಗಳು ಒಂದಷ್ಟು ಆಸೆ ಇಟ್ಕೊಂಡಿದ್ದಾರೆ, ಏನಾದ್ರು ಆಗ್ಬೋದು. ಆಯ್ತು, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ, ಫಾರ್ ಎಕ್ಸಾಂಪಲ್ ಈಗ ತಾವಿದ್ದೀರಿ, ಕಲಿಯೋರು ಇದ್ದಾರೆ, ಯಾರ್ಯಾರು ಹಿರಿಯರಿದ್ದೀರ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ. ಇವೆಲ್ಲ 20ನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ, A3 A4 ಏನೂ ತಪ್ಪು ಮಾಡಿದ್ರೆ ಅನುಭವಿಸಿರ್ತಾರೆ. ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ. ಅದು ಆಸೆ. ಹೆಣ್ಮಕ್ಳಾದ್ರೆ ಖಂಡಿತವಾಗ್ಲೂ ಬಿಡಿಸ್ತೀನಿ. ಸರ್ ನೀವು ಇನ್ಶಿಯೇಟ್ ತೊಗೊಂಡ್ರೆ ಪ್ಲೀಸ್ ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗುಳಿದ್ದು ಅನ್ಯಾಯವಾಗಿ ಒಳಗೋಗಿರ್ತಾರೆ, ವಿಧಿ ಇದಿರೋದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ,
A3 A4 ಸಾಕ್ಷಿಗಳ ಒಳಗೋಗಿ ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ. ಯಾವಾಗ ಬೇಕಾದ್ರೆ ಅದು ಒಂದು ಕೆಲಸ ಮಾಡಿ, ನೀವು ನನಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್, ಮಾಡೋಣ. ಸರ್ ಪರ್ಸನಲ್ ಆಗಿ 50 ಓವರ್ ಆಡಿದ್ದೀರಾ, ನೆಕ್ಸ್ಟ್ 50 ಓವರ್ ಬಾಕಿ ಇದೆ. ಅಂದರೆ ಸಿನಿಮಾ ನಟ ಅನ್ನೋದು ಒಬ್ಬ ವ್ಯಕ್ತಿ 50 ಅಂದರೆ ಅದೊಂದು ಮೈಲ್ ಸ್ಟೋನ್. ಸೊ ನೆಕ್ಸ್ಟ್ 50 ವರ್ಷಕ್ಕೆ ಏನು ಬದಲಾವಣೆ ಅಥವಾ ಏನು ಪ್ಲ್ಯಾನ್ಸ್ ಮೈಂಡ್ ಸೆಟ್ಟಲ್ಲಿ ಆಸ್ ಎ ಪರ್ಸನ್? ಅದು ಸರ್, ನಾನು ನಾಳೆ ನಮಗೆ ನಂಬಕ್ಕಾಗ್ತಿಲ್ಲ ಇದು. ನಾವು ನಾಳೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಯಾರು ನಂಬಕ್ಕೆ ಅಲ್ಲ, ಆ ನಂಬಿಕೆ ಆಯ್ತು ಸರ್. ನಮಸ್ತೆ, ಶೇರ್ ಕೊಡೋಣ. ಅದು ಒಂದು ಆಸೆ ಇದೆ, ಪ್ರತಿಯೊಬ್ಬರೂ 50ನ 18 ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಈಗೆಲ್ಲ ಹೊರಗಡೆ ಕಂಟ್ರಿಗಳಲ್ಲಿ 15 ಅದು ಎಂಟಕ್ಕೆ ಆ್ಯಸ್ ಎ ಟೀನೇಜ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮನೆಗೆ ಹಾಕಿರೋರು 50ನೇ ವರ್ಷಕ್ಕೆ ಅವತ್ತು ಅವೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು, ಒಳ್ಳೆ ಡಯಟ್ ಮಾಡೋದು, ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು, ಅದನ್ನು ಮಾಡಿ ಲೈಫ್ನಾಗ ಇದು ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ. ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ. ಸೊ ಅವ್ರು ನನಗೆ ಈಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟ್ ಆಗಿ. ಏನು ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು ಎಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ. ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತಾರೆ, ನಿಮಗೆ ಆ ಲೆಕ್ಕದಲ್ಲಿ 10 ವರ್ಷ ಅಷ್ಟೇ. ಹೌದು ಸರ್, ಖಂಡಿತ ಅದು ನಿಜ. ಅದನ್ನ ತಲೆಗೆ ತಗೊಳ್ತೀರಾ, ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಸರ್. ಎನಿ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ. ಆ್ಯಕ್ಟರ್ ಆಗಿ ಡೈರೆಕ್ಟರ್ ಅಂತೂ ತುಂಬ ಖುಷಿ ಇದ್ದು ನಾವು ಸರ್, ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದು ಸತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡಬೇಕು. ಯಾಕಂದರೆ ನಿಮ್ಮಗಳನ್ನೇ ನಾನು ಸಹಾಯ ಮತ್ತೊಂದು ಸತಿ ಬೇಡಬೇಕು. ಭೀಮಾ ಸಿನಿಮಾ ಆದಮೇಲೆ ಈ ಥರ ಸಹಾಯ ಮಾಡಬೇಕು. ನಮಗೆ ಸರ್ ಕೂತ್ಕೊಳ್ಳಿ, ದಯವಿಟ್ಟು ಚೇರ್ ಕೊಡಬಹುದು. ತಮ್ಮಗಳನ್ನೇ ನಾನು ಬೇಡ್ಕೋಬೇಕು ಸರ್, ದಯವಿಟ್ಟು ಸಿನಿಮಾ ಆಗಿದ್ದ ಕೂಡಲೇ ನಾವು ಮಾತಾಡೋಣ ಅಂತ. ಇನ್ನೊಂದಷ್ಟು ಮಾತಾಡೋಣ ಸರ್. ಎನಿಥಿಂಗ್ ಏನು ಮಾತಾಡ್ಬೇಕಾ? ನಾನು ನೀವು ಕ್ಯಾಮ್ರಾ ಅಪ್ಪ ಬಿಟ್ಟು ಜೊತೆ ಜಾಲಿಯಾಗಿ ಇರ್ತೀನಪ್ಪ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಕಟಾಯಿಸ್ತಾ ಒಂದೆರಡು ಬಡಿ ನಮ್ಮ DOP ಬನ್ನಿ, ಮನೆ ಬರಲಿ ದುನಿಯಾ ಅನು ಎಲ್ಲ ಹೀರೋಗೂ ಅದೇ ಓಕೆ. ಈಗ ನೀವು ಬರಕ್ಕೆ ಮತ್ತೆ ₹100 ಮಿಕ್ಸ್ ಕತೆ ಹೇಳಿದೆ. ಆಡಿಯನ್ಸ್ ಬೈತಾರೆ ಅಷ್ಟೇ. ಅದೇ ಜೊತೆಗೆ ಅದು ಅದೇ ಸಪ್ರೇಟಾಗಿ ಇರ್ತೀವಿ. ಜನರಲಿ ಏನು ಮಾಡ್ತೀವಿ, ಎಲ್ಲ ಹೋದಾಗ ಕಷ್ಟದಲ್ಲಿ ಇರ್ತೀವಿ, ಕಡಿಮೆ ಇರುತ್ತೆ ದುಡ್ಡು, ಯಾವ ಎರಡೂ ಬಿಡಂಗಿಲ್ಲ, ಇದನ್ನು ಬಿಡಂಗಿಲ್ಲ, ಅದನ್ನು ಬಿಡಂಗಿಲ್ಲ. ಸೊ ಅದಕ್ಕೆ ಇದಕ್ಕೆ ಒಂದು ₹100 ಮಿಕ್ಸ್ ಹಾಕ್ಬಿಡೋಣ ಬಾ ಅಂದರೆ ಬೇರೆ ಥರ ಇರುತ್ತೆ. ಯಾಕಂದ್ರೆ 19th ಅವಾಗ ನಾವು ಇಷ್ಟು ಫ್ರೀಯಾಗಿ ಮಾತಾಡೋಕ್ಕೂ ಆಗಲ್ಲ. ನಾನು ಕೇಳ್ಕೊಂಡೆ, ದಯಮಾಡಿ ಕ್ಯಾಮ್ರಾ ಏನು ಬೇಡ ಅಂತೇಳಿ, ಜಸ್ಟ್ ಎಲ್ಲರೂ ಸೇರೋಣ ಒಂದು ಜಾಲಿಯಾಗಿ ಅಂತ. ನಾನೇನು ಮಾಡಿ ಒಂದು ದಿವಸಕ್ಕಾದ್ರೂ ನನ್ನ ಸಿಹಿ ಪ್ರೀತಿ ಇದೆ ಅಂತ ಮಾತಾಡೋದು. ಓಕೆ ಡನ್ ಸರ್. ಸ್ವಲ್ಪ ಕುತ್ಕೊಳ್ಳಲ್ಲಿ ತಲೆ ಬುಕ್ಸಲ್ಲಿ ನೀನು ತಲೆನೇ ಬದಿರಲಿ ಬೋರ್ಡ್ ತಲೆ. ಏನಕ್ಕೆ ಹಿಂಗೆ ಆಡ್ತೀರಾ? ಎಲ್ಲೋದ್ರು ಲೋಗೋ ತೆಗೆದು